ಕುಂದಾನಗರಿ ಬೆಳಗಾವಿಯ ರಾಜಕಾರಣ ಮತ್ತೊಮ್ಮೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಅದಕ್ಕೆ ಕಾರಣ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಪ್ರತಿಷ್ಠೆಯ ಕಣವಾಗಿತ್ತು, ರಣಕಣ ಜೋರಾಗಿತ್ತು. ಈ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕೈ ಮೇಲಾಗಿದೆ. ಮತದಾನಕ್ಕೂ ಮುನ್ನವೇ ಗೆದ್ದು ಬೀಗಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. 16 ಸ್ಥಾನಗಳ ಪೈಕಿ 9 ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಲಾಗಿದೆ. ಇವತ್ತು ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನವಾಗಿತ್ತು. 2 ನಾಮಪತ್ರವನ್ನು ವಾಪಸ್ ಪಡಿಸುವಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಸಕ್ಸಸ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್, ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ್ ಇಬ್ಬರೂ ಕೂಡ ಅಖಾಡಕ್ಕೆ ಇಳಿದಿದ್ರು. ಖಾನಾಪುರದಿಂದ ಚನ್ನರಾಜ ಹಟ್ಟಿಹೊಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕತ್ತಿ ಬ್ರದರ್ಸ್ಗೆ, ಕತ್ತಿ ಫ್ಯಾಮಿಲಿಗೆ ಟಕ್ಕರನ್ನು ಕೊಟ್ಟು ಜಾರಕಿಹೊಳಿ ಬ್ರದರ್ಸ್ ಗೆಲುವಿನ ನಗೆಯನ್ನು ಬೀರಿರುವಂಥದ್ದು. ಒಟ್ಟು 16 ಸ್ಥಾನಗಳಿಗೆ ಚುನಾವಣೆಯನ್ನ ಮಾಡಲಾಗಿತ್ತು. 9 ಸ್ಥಾನಗಳಿಗೇನೆ ಅವಿರೋಧ ಆಯ್ಕೆಯಾಗಿದ್ದಾರೆ. ಈಗ ಅದು ಸಹಜವಾಗಿಯೇ ಜಾರಕಿಹೊಳಿ ಬ್ರದರ್ಸ್ಗೆ ಗೆಲುವಿನ ನಗೆಯನ್ನು ಬೀರೋದಕ್ಕೆ ಹೆಲ್ಪ್ ಆಗಿರುವಂಥದ್ದು. ಇಬ್ಬರು ಜಾರಕಿಹೊಳಿ ಫ್ಯಾಮಿಲಿಯ ಮೆಂಬರ್ಸೇ ಈ ಬಾರಿ ಅಖಾಡದಲ್ಲಿದ್ದರು. ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ್, ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ. ಮತ್ತೊಂದು ಕಡೆ ಕತ್ತಿ ಫ್ಯಾಮಿಲಿಗೆ ಟಕ್ಕರ್ ಕೊಡಬೇಕು ಅಂತಲೇ ರಮೇಶ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರೂ ಕೂಡ ಒಟ್ಟಾಗಿ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಇಬ್ಬರನ್ನ ಅಖಾಡದಿಂದ ಹಿಂದೆ ಸರಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತುಗಳು ಜಾರಕಿಹೊಳಿ ಫ್ಯಾಮಿಲಿ ಕಡೆಯಿಂದ ಆಗ್ತಾ ಇತ್ತು. ಕೊನೆಗೂ ಕೂಡ ಅಂದುಕೊಂಡಂತೆ ಇಬ್ಬರನ್ನು ಕೂಡ ಅಖಾಡದಿಂದ ಹಿಂದೆ ಕರೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ 16 ಸ್ಥಾನಗಳ ಚುನಾವಣೆಯ ಪೈಕಿ 9 ಸ್ಥಾನದಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯ ಇಬ್ಬರು ಸೇರಿದಂತೆ ಒಟ್ಟು 9 ಸ್ಥಾನದಲ್ಲಿ ಅವಿರೋಧ ಆಯ್ಕೆಯಾಗಿರುವಂಥದ್ದು. ಈ ಮೂಲಕ ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯ ಕೈ ಮೇಲಾಗಿದೆ. ತುಂಬ ಕುತೂಹಲಕ್ಕೆ ಕಾರಣವಾಗಿತ್ತು, ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗಿತ್ತು. ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜಾರಕಿಹೊಳಿ ಫ್ಯಾಮಿಲಿಯ ಎಲ್ಲ ಸದಸ್ಯರು ಕೂಡ ಈ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನದ ಚುನಾವಣೆಯ ವಿಚಾರಕ್ಕಾಗಿ ಒಂದಾಗಿದ್ರು. ಹಾಗಾಗಿ ಏನಾಗುತ್ತೆ, ಇಬ್ಬರನ್ನ ವಾಪಸ್ ಕರೆಸಿಕೊಳ್ಳುವಂತಹ ಕೆಲಸ ಸಕ್ಸಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. 14 ಸ್ಥಾನಗಳ ಚುನಾವಣೆಯ ಪೈಕಿ 9 ಜನ ಚುನಾವಣೆಯನ್ನು ಫೇಸ್ ಮಾಡದೇನೆ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಅರ್ಥಾತ್ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಇದು ಮತ್ತೊಮ್ಮೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯ ಹಿಡಿತ ಏನು ಅನ್ನೋದನ್ನು ತೋರಿಸ್ತಾ ಇದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಶಾಸಕ ಅಶೋಕ್ ಪಠಣ್ ನಾಮಪತ್ರವನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ರಾಮದುರ್ಗ ತಾಲೂಕಿನಿಂದ ನಾಮಪತ್ರವನ್ನು ಸಲ್ಲಿಸಿದ್ರು ಅಶೋಕ್ ಪಠಣ್. ರಾಮದುರ್ಗದಿಂದ ನಾಮಪತ್ರ ಸಲ್ಲಿಸಿದ ಜಾರಕಿಹೊಳಿ ಬೆಂಬಲಿಗ ಶ್ರೀಕಾಂತ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಈ ಮೂಲಕ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಶಾಸಕ ಅಶೋಕ್ ಪಠಣ್ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ರಾಮದುರ್ಗ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಇವರು. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರು ಈಗ ನಾಮಪತ್ರವನ್ನು ವಾಪಸ್ ಪಡೆದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹಿಡಿತ ಮತ್ತಷ್ಟು ಗಟ್ಟಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೂ ಮೊದಲೇನೆ 9 ಜನ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ರಾಹುಲ್ ಜಾರಕಿಹೊಳಿ ಜೊತೆಗೆ ಅಮರನಾಥ್ ಜಾರಕಿಹೊಳಿ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೊನ್ನೆ ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ರಾಜು ಕಾಗೆ ಅವರು, ಅಲ್ಲಿ ಶಾಸಕರು ಮತ್ತು ಹಿಂದಿನ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರು, ನಾನು ಶ್ರೀನಿವಾಸ್ ಪಾಟೀಲ್ ಎಲ್ಲರೂ ಕೂಡಿ ಕಾಗವಾಡ ಬಗ್ಗೆ ಚರ್ಚೆ ಮಾಡಿ ಉಸ್ತುವಾರಿ ಸಚಿವರು ರಾಜು ಕಾಗೆ ಅವ್ರ ಸೀನಿಯಾರಿಟಿ ಇವನ್ನೆಲ್ಲ ಇಟ್ಕೊಂಡು ಶ್ರೀನಿವಾಸ್ ಅವ್ರು ಇನ್ನೂ ಹೆಂಗದಾರೋ ಮುಂದೆ ಅವಕಾಶ ಸಿಗ್ತೈತಿ, ರಾಜು ಕಾಗೆ ಅವ್ರನ್ನ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ನಮಗೆಲ್ಲರಿಗೂ ಒಂದು ಆದೇಶ ಕೊಟ್ಟರು. ಆ ಪ್ರಕಾರ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಪಾಟೀಲ್ ಅವ್ರನ್ನ ಕಾಗವಾಡದಿಂದ ಅಂದರೆ ಅವ್ರ ನಾಮಪತ್ರ ಹಿಂದೆ ತಕ್ಕೊಂಡ್ರಿ. ಅಂದರೆ ರಾಜು ಕಾಗೆ ಅವರು ಅವಿರೋಧ ಆಯ್ಕೆ ಆದ್ರೆ ಅಂದರೆ ಕಾಗವಾಡದಿಂದ. ಸೊ ಈಗ ಸುಮಾರು ಇವತ್ತು ಚನ್ನರಾಜ ಹಟ್ಟಿಹೊಳಿ ಅವರು ಅವಿರೋಧ ಆಯ್ಕೆ ಆದ್ರೆ. ಅಂದರೆ ಮೊನ್ನೆ ಇದಂಗೆ ಸುಮಾರು ನಮ್ಮ ಗುಂಪು ಅನ್ನೋದನ್ನು ಏನೊಂದು ಪ್ಯಾನೆಲ್ ಮಾಡಿದ್ದು 13 ಮಂದಿ ಇದ್ರಿ, ಅದ್ರೊಳಗೆ ಕ್ಲಿಯರ್ ಕಟ್ 7 ಜನ ಅವಿರೋಧ ಆಯ್ಕೆ ಆದ್ರೆ. ನಮ್ದು ಪ್ಯಾನೆಲ್ ಐತೆ ಮಾಡಿದ್ದು 7 ಜನ ಕ್ಲಿಯರ್ ಕಟ್ ಅವಿರೋಧ ಆಯ್ಕೆ ಆದರು. ಇನ್ನು ಬಹುಶಃ 6ಕ್ಕೆ ಚುನಾವಣೆ ನಡೀತೈತೆ ರೀ, ಅಂದರೆ 19 ತಾರೀಕು. ಸೊ ಅದಕ್ಕೆ ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಒಳಗಿದ್ರು. ನಿಮ್ಮ ಮೊನ್ನೆ ಹೇಳಿದ್ದೇನೆ ರೀ,
ಅದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಪ್ರಭಾಕರ್ ಕೋರೆ ಸಾವ್ಕರ್ ಕೂಡಿ ಅವ್ರು ಡಿಸಿಷನ್ ತೊಂದರೆ ಅವ್ರು ಎಲೆಕ್ಟ್ ಆದರು. ಇವತ್ತಂದ್ರೆ ರಾಜು ಕಾಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವರ ಅವಿರೋಧ ಆಯ್ಕೆ ಆದರು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈ ಬಾರಿಯ DCC ಬ್ಯಾಂಕ್ನ ಚುನಾವಣೆ ಕುತೂಹಲವನ್ನು ಕೆರಳಿಸಿತ್ತು. ಜಾರಕಿಹೊಳಿ ಫ್ಯಾಮಿಲಿ ಒಗ್ಗಟ್ಟಿನ ಪ್ರದರ್ಶನದ ಫಲ ಈಗ ಕೊಡ್ತಾ ಅಂಥೇಳಿ ಏನಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳವಣಿಗೆಗಳು ಅಂತ? ಪ್ರೇಮ್, ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಬೆಳಗಾವಿ ಜಿಲ್ಲೆ ರಾಜಕಾರಣ ಅಷ್ಟೇ ಅಲ್ಲ, ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರತಕ್ಕಂಥ ಏನು ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಬಹುತೇಕ ಜಾರಕಿಹೊಳಿ ಸಹೋದರ ಪಾಲಾಗಿರುವಂಥದ್ದು. ಯಾಕೆಂದರೆ ಈಗಾಗಲೇ 9 ಜನ ನಾಮನಿರ್ದೇಶನ ಮಾಡಿ ಎಲ್ಲರನ್ನೂ ಕೂಡ ಅವಿರೋಧ ಆಯ್ಕೆ ಮಾಡಿರುವಂಥದ್ದು. ಹೀಗಾಗಿ ಇಲ್ಲಿ ಏನು ಬಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ಅವರ ತಂಡ ಏನು ಸುಮಾರು 3 ತಿಂಗಳ ಹಿಂದೆಯೇ ಒಂದು ರಣತಂತ್ರವನ್ನು ಹೇಳ್ತಾ ಇತ್ತು. ಮತ್ತು ಆ ಎಲ್ಲ ವಿಚಾರವಾಗಿ ಇವತ್ತು ಏನಾಗಿದೆ ಅಂತಂದರೆ 3 ಗಂಟೆ ಹೊತ್ತುಗಳಿಗೆ ಎಲ್ಲರೂ ಕೂಡ ಹಿಂದೆ ತಕ್ಕೋಬೇಕಾಗಿತ್ತು. ಒಂದಿಷ್ಟು ಹಿಂದಿಗಳು ತಕ್ಕೊಂಡ ವಿಚಾರದಲ್ಲಿ 9 ಜನ ಅವಿರೋಧ ಆಯ್ಕೆ ಇದ್ದರೆ 2 ತಾವಾಗಲೇ ಹೇಳ್ತಾ ಇದ್ದಾರೆ ಅಂತಾರೆ ಖಾನಾಪುರದಿಂದ ಚಂದ್ರರಾಜ್ ಹಟ್ಟಿಹೊಳಿ ಅಂತ ಹೇಳಿ ಅಲ್ಲ, ಅವರು ಏನಂದರೆ ಬೆಳಗಾವಿ ಜಿಲ್ಲೆಯ ವಿವಿಧ ಉದ್ದೇಶ ಪ್ರಾಥಮಿಕ ಅಂದರೆ PKP ಹೊರತುಪಡಿಸಿರ್ತಕ್ಕಂಥ ಏನು ಸಂಸ್ಥೆಗಳಿದೆ ಆ ಸಂಸ್ಥೆಗಳಿಂದ ಅವಿರೋಧಾಗಿ ಒಂದು ಆಯ್ಕೆ ಆಗಿರುವಂಥದ್ದು. ಮತ್ತು ಅಮರನಾಥ್ ಜಾರಕಿಹೊಳಿ ಏನಿದ್ದಾರೆ ಶಾಸಕ ಏನು ರಮೇಶ್ ಜಾರಕಿಹೊಳಿ ಪುತ್ರ, ಅವರು ಬೆಳಗಾವಿ ವಿವಿಧ ಸರ್ಕಾರದಿಂದ ಕ್ಷಮಿಸಬೇಕು ಗೋಕಾಕ್ ವಿವಿಧ ಸರ್ಕಾರದಿಂದ ಅವರು ಅವಿರೋಧ ಆಯ್ಕೆ ಇರೋದು. ಮತ್ತು ಸತೀಶ್ ಜಾರಕಿಹೊಳಿ ಏನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಪುತ್ರ ಬೆಳಗಾವಿ ವಿದ್ಯುತ್ ಸರ್ಕಾರದಿಂದ ಅವಿರೋಧ ಆಯ್ಕೆ ಆಗಿರುವಂಥದ್ದು. ಇವು ಬಹುತೇಕ 9 ಜನ ಇಲ್ಲಿ ಕುತೂಹಲ ಕೇಳಿಸುತ್ತೆ ಏನು ಅಂತಂದರೆ ಇಲ್ಲಿ ಕಡೆ ಕ್ಷಣದಲ್ಲಿ ಯಾರು ಹಿಂದೆ ತಗೋತಾರೆ ಅಂತೇಳಿ. ಇಲ್ಲಿ ರಾಮದುರ್ಗ ಒಂದು ಭಾಳಷ್ಟು ವಿಚಾರ ಏನಂತಂದರೆ ಶಾಸಕರಂತ ಅಶೋಕ್ ಪಟ್ಟಣವರು ಕಡೆ ಕ್ಷಣದಲ್ಲಿ ತಮ್ಮ ನಾಮಪತ್ರವನ್ನು ಹಿಂದಕ್ಕೆ ಪಡೆದಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.